ಕೋಲಾರ ತಾಲೂಕಿನ ಕೆಂಬೋಡಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾಂಪ್ರದಾಯಿಕ ಕಲಿಕೆ ಬದಲು ಬಹುಮಾಧ್ಯಮದ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲಾಗುತ್ತಿದೆ. ಇದರಿಂದಾಗಿ ವಿದ್ಯಾರ್ಥಿಗಳ ಕಲಿಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದಿರುವ ಈ ಶಾಲೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ. ಈ ಕುರಿತು ಒಂದು ವರದಿ. ಕೋಲಾರ ತಾಲೂಕಿನ ಕೆಂಬೋಡಿಯಲ್ಲಿರುವ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭಿಸಲಾಯಿತು. ಪೋಷಕರ ಆಂಗ್ಲ ಮಾಧ್ಯಮ ವ್ಯಾಮೋಹದಿಂದಾಗಿ ಗ್ರಾಮೀಣ ಭಾಗದಲ್ಲಿ ಹಲವಾರು ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚಲಾಗಿದೆ. ಆದರೆ ಕೆಂಬೋಡಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸಾಂಪ್ರದಾಯಿಕ ಶಿಕ್ಷಣದ ಬದಲು ಟ್ಯಾಬ್, ಪ್ರೊಜೆಕ್ಟರ್ ಬಳಸಿ ಬಹುಮಾಧ್ಯಮ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿದೆ. ಶಾಲೆಯ ಗೋಡೆಯ ಮೇಲೆ ಆಕರ್ಷಕವಾಗಿ ರಾಷ್ಟ್ರ ನಾಯಕರ ಚಿತ್ರಗಳನ್ನು ಬಿಡಿಸಲಾಗಿದೆ. ಶಾಲೆಯ ಕೊಠಡಿಗಳ ಗೋಡೆಗಳ ಮೇಲೆ ಸಾಹಿತಿಗಳು ಹಾಗೂ ಸಾಧಕರ ಚಿತ್ರಗಳನ್ನು ಬಿಡಿಸಲಾಗಿದೆ. ಶಾಲೆಯಲ್ಲಿ ಟ್ಯಾಬ್ ಬಳಕೆ ಮಾಡಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಬೋಧನೆ ಮಾಡಲಾಗುತ್ತಿದೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಪ್ರಣತಿ, ಪಾಠ ಕೇಳುವುದಕ್ಕಿಂತ ನೋಡಿ ಕಲಿಯುವುದರಿಂದ ಬುದ್ಧಿಶಕ್ತಿ ಹೆಚ್ಚುತ್ತದೆ. ಪ್ರೊಜೆಕ್ಟರ್ ಮೂಲಕ ಪಾಠ ಮಾಡುತ್ತಾರೆ. ಇದರಿಂದ ಕಲಿತ ಪಾಠ ನೆನಪು ಇರುತ್ತದೆ. ಪರೀಕ್ಷೆ ಎದುರಿಸಲು ಸುಲಭ ಎಂದು ಸಂತಸ ವ್ಯಕ್ತಪಡಿಸಿದರು. ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಮತ್ತೆ ಅದನ್ನು ಟೆಸ್ಟ್ ಮಾಡ್ತಾರೆ. ಬರೆಯೋದಕ್ಕಿಂತ ಅದರಲ್ಲಿ ಹಂಗೆ ಟಿಕ್ ಮಾಡೋದು ಇಷ್ಟ ಆಗುತ್ತೆ. ಅದಕ್ಕೆ ಪ್ರೊಜೆಕ್ಟಲ್ಲಿ ಪಾಠ ಮಾಡಿದ್ರೆ ನನಗೆ ಮೈಂಡ್ ತುಂಬ ಬೇಗ ಆಗುತ್ತೆ ಅಂತ ನಾನು ಆಸೆ. ಎಸ್ಡಿಎಂಸಿ ಸದಸ್ಯ ಹಾಗೂ ಪೋಷಕ ಬಾಲಾಜಿ ಗೌಡ, ಶಾಲೆಯು ಸುಸಜ್ಜಿತ ಕಟ್ಟಡ ಹೊಂದಿದ್ದು ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನದಲ್ಲಿ ಪೋಷಕಾಂಶ ಭರಿತ ಬಿಸಿಯೂಟ ನೀಡಲಾಗುತ್ತಿದೆ. ಖಾಸಗಿ ಶಾಲೆಗಳಿಗಿಂತಲೂ ಉತ್ತಮ ಶಿಕ್ಷಣ ದೊರಕುತ್ತಿದೆ ಎಂದರು. ಒಳ್ಳೆ ಪ್ಲೇ ಗ್ರೌಂಡ್ ಇದೆ, ಮಧ್ಯಾಹ್ನ ಬಿಸಿಯೂಟ ದೊರೆತಿದೆ ಮಕ್ಕಳಿಗೆ. ಅದ್ರ ಜೊತೆಗೆ ಬಿಸಿ ಮೊಟ್ಟೆ ದೊರೆತಿದೆ. ಜೊತೆಗೆ ಇನ್ನೊಂದು ಏನಂದರೆ ಬೆಳಗ್ಗೆ ಒಂದು 10:00ವರೆಗೆ ಬಿಸಿ ಹಾಲು ಜೊತೆಗೆ ರಾಗಿ ಮಾಟ ಅಂತ ಕೊಡ್ತಿದ್ದಾರೆ. ಇಲ್ಲಿ ಒಳ್ಳೆ ಶಿಕ್ಷಣ ದೊರೆತಿದೆ, ಒಳ್ಳೆ ವಾತಾವರಣ ಇದೆ, ಜೊತೆಗೆ ಸುಸಜ್ಜಿತವಾದ ಕಟ್ಟಡಗಳು ಇದೆ. ಶಾಲೆಯ ಶಿಕ್ಷಕಿ ಚಂದ್ರಿಕಾ, ಎಪ್ಸಾನ್ ಕಂಪನಿ 20 ಟ್ಯಾಬ್ಗಳನ್ನು ಕೊಡುಗೆಯಾಗಿ ನೀಡಿದೆ. ಈ ಟ್ಯಾಬ್ಗಳಲ್ಲಿ ಇನ್ಬಿಲ್ಟ್ ಪಾಠಗಳನ್ನು ಅಳವಡಿಸಲಾಗಿದೆ. ಒಂದು ಪಾಠದ ನಂತರ ಪೂರಕವಾಗಿ ಮತ್ತೊಂದು ಪಾಠವನ್ನು ಟ್ಯಾಬ್ ಮೂಲಕ ಕಲಿಸಲಾಗುತ್ತದೆ. ಧ್ವನಿ ಮತ್ತು ದೃಶ್ಯ ಟ್ಯಾಬ್ಗಳಲ್ಲಿ ಇರುವ ಕಾರಣ ವಿದ್ಯಾರ್ಥಿಗಳಿಗೆ ಹೊಸ ಪ್ರಪಂಚ ಪರಿಚಯವಾಗುತ್ತದೆ. ಶಾಲೆಯ ಹೊರಗೂ ವಿದ್ಯಾರ್ಥಿಗಳಿಗೆ ವಿಭಿನ್ನ ಲೋಕದ ಅನುಭವ ಆಗುತ್ತದೆ ಎಂದರು. 20 ಟ್ಯಾಬ್ಸ್ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಶಾಲೆಗೆ. ಆ 20 ಟ್ಯಾಬ್ಸ್ಗಳಲ್ಲಿ ಇದನ್ನು ನಾವು ಇನ್ಬಿಲ್ಟ್ ಲೆಸನ್ಗಳಾಗಿ ಕೊಟ್ಟಿದ್ದಾರೆ. ಇದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿಯಪ್ಪ ಅಂತಂದರೆ, ಆಡಿಯೋ ಆ್ಯಂಡ್ ವಿಜುವಲ್ ಅವ್ರಿಗೆ ಇನ್ನೂ ಏನೋ ಹೊಸ ಪ್ರಪಂಚ, ಅದನ್ನು ಹೊರಗಡೆನೂ ಕೂಡ ಬೇರೆ ಸನ್ನಿವೇಶಗಳಲ್ಲಿ ಕೂಡ ಆ ಒಂದು ಕಾನ್ಸೆಪ್ಟ್ ಬೇರೆ ಶಿಕ್ಷಕರು ಕೂಡ ಯಾವ ರೀತಿ ಮಾಡ್ತಾರೆ ಅನ್ನೋದು ಒಂದು ಹೊಸ ಅನುಭವ ಸಿಗುತ್ತೆ. ಮತ್ತೊಬ್ಬ ಶಿಕ್ಷಕಿ ವೈಜಯಂತಿ, ಸಾಕ್ಷರತೆ ಕಾರ್ಯಕ್ರಮದ ಮೂಲಕ ಡಿಜಿಟಲ್ ತರಗತಿಗಳನ್ನು ನಡೆಸಲಾಗುತ್ತಿದ್ದು ಇದು ವಿದ್ಯಾರ್ಥಿಗಳ ಗಮನ ಸೆಳೆಯುತ್ತಿದೆ ಎಂದರು. ಡಿಜಿಟಲ್ ಅನ್ನು ಯೂಸ್ ಮಾಡ್ತಿರೋದು ವಿಷುವಲಿ ಮತ್ತು ಆಡಿಯೋ ಎರಡನ್ನ ಮಕ್ಕಳು ಕೇಳ್ತಾರೆ. ಮತ್ತು ಅವ್ರಿಗೆ ಅವಶ್ಯಕತೆ ಇದ್ದಾಗ ನಾವು ರಿಪೀಟ್ ಮಾಡಿ ಕೂಡ ಅದನ್ನು ತೋರಿಸ್ಬೋದು. ಸೊ ಹಾಗಾಗಿ ಡಿಜಿಟಲ್ ನೋಡೋದ್ರಿಂದ ಮಕ್ಕಳಿಗೆ ನೆನಪಲ್ಲೂ ಚೆನ್ನಾಗಿ ಉಳಿಯುತ್ತೆ ಮತ್ತು ಅಟ್ರಾಕ್ಟಿವ್ ಆಗಿದೆ, ಕಲರ್ಫುಲ್ ಆಗಿ ಏನು ನೋಡೋದ್ರಿಂದ ಮಕ್ಕಳಿಗೆ ನೆನಪಲ್ಲಿ ಜಾಸ್ತಿ ಇರುತ್ತೆ. ಮುಖ್ಯೋಪಾಧ್ಯಾಯ ನಾರಾಯಣಸ್ವಾಮಿ, ಡಿಜಿಟಲ್ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಾಗುತ್ತಿದ್ದು ಇದರಿಂದ ವಿದ್ಯಾರ್ಥಿಗಳು ನೋಡಿ ಅನುಭವಿಸಿ ಕಲಿಯುತ್ತಾರೆ. ಶಾಲೆ ಕೇಂದ್ರ ಸರ್ಕಾರದ ಪಿಎಂಸಿ ಯೋಜನೆಗೆ ಆಯ್ಕೆಯಾಗಿದ್ದು 5 ಲಕ್ಷ ರೂಪಾಯಿ ಅನುದಾನವನ್ನು ಕೇಂದ್ರ ಬಿಡುಗಡೆ ಮಾಡಿದೆ ಎಂದರು. ಪಿಎಂಸಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕೆಂಬೋಡಿ ಆಯ್ಕೆ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯಾಗಿದೆ. ಇದರ ಅಡಿಯಲ್ಲಿ ಸಾಕಷ್ಟು ಅನುದಾನಗಳು ಬಂದು ಶಾಲೆಯ ಶೈಕ್ಷಣಿಕವಾಗಿ ಹಾಗೂ ಭೌತಿಕವಾಗಿ ಅಭಿವೃದ್ಧಿಯಾಗೋದಕ್ಕೆ ನಾಂದಿಯಾಗಿದೆ. ಈ ವರ್ಷ ಸುಮಾರು 5,77,000 ರೂಪಾಯಿ ಅನುದಾನ ಬಂದಿದ್ದು ಮೊದಲನೇ ಕಂತು. ಅದನ್ನೆಲ್ಲ ಈಗಾಗಲೇ ನಾವು ವ್ಯವಸ್ಥಿತವಾಗಿ ಇಲಾಖೆಯ ಅನುಸಾರ ಪಾರದರ್ಶಕವಾಗಿ ಖರ್ಚು ಮಾಡಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀವಿ.